ಹೇ ಗಾಯ್ಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ನೆನ್ನೆ ರಾತ್ರಿಯಿಂದ ಆಕ್ಚುಲಿ ಸ್ಪೆಕ್ಯುಲೇಷನ್ಸು ರ್ಯೂಮರ್ಸು ಹರಿದಾಡ್ತಾ ಇದೆ ಅಬೌಟ್ ವಿರಾಟ್ ಕೊಹ್ಲಿಸ್ ರಿಟೈರ್ಮೆಂಟ್ ಇನ್ IPL 2026 ಆಗಿರ್ಬೋದು ಅಥವಾ ಗೋಯಿಂಗ್ ಫಾರ್ವರ್ಡ್ ಇನ್ ಫ್ಯೂಚರ್ ಆಗಿರ್ಬೋದು. ರಿಟೈರ್ಮೆಂಟ್ ಪ್ಲಾನ್ಸ್ ಬಗ್ಗೆ ವಿರಾಟ್ ಕೊಹ್ಲಿ ಅವರು ಡಿಸ್ಕಸ್ ಮಾಡಿದರೆ RCB ಜೊತೆಗೆ ಅನ್ನೋ ಥರ ಅಪ್ಡೇಟ್ಗಳು ಬರ್ತಾ ಇದೆ ನೆನ್ನೆಯಿಂದ ಈಚೆಗಡೆ. ಆಗಿದೆಯೋ ಆಗಿಲ್ವೋ ನಮಗಂತೂ ಗೊತ್ತಿಲ್ಲ, ಯಾಕಂದರೆ ಇಲ್ಲಿ ವಿರಾಟ್ ಕೊಹ್ಲಿ ಅವರಾಗಿರಲಿ RCB ಅವರಾಗಿರಲಿ ಅಫಿಷಿಯಲ್ ಕನ್ಫರ್ಮೇಷನ್ ಕೊಡೋರ್ಗು ಕೂಡ ನಾವು ಯೋಚನೆ ಮಾಡೋಕ್ಕಾಗಲ್ಲ, ಥಿಂಕ್ ಕೂಡ ಮಾಡೋಕ್ಕಾಗಲ್ಲ ಅಬೌಟ್ ವಿರಾಟ್ ಕೊಹ್ಲಿಸ್ ರಿಟೈರ್ಮೆಂಟು. ಇಲ್ಲಿ ಏನಾಗಿದೆ ಅಂತಂದರೆ ರೆವ್ ಸ್ಪೋರ್ಟ್ಸ್ ಅವರು ರಿಪೋರ್ಟ್ ಮಾಡಿದ್ದಾರೆ. ರೆವ್ ಸ್ಪೋರ್ಟ್ಸ್ನ ಒಬ್ಬರು ರಿಪೋರ್ಟರು ಇವ್ರಿಗೆ ಅದೆಲ್ಲಿಂದ ಇನ್ಸೈಡ್ ಇನ್ಫಾರ್ಮೇಷನ್ ಬಂತೋ ಗೊತ್ತಿಲ್ಲ, ಇವರು ರೋಹಿತ್ ಜುಗ್ಲಾನ್ ಅಂತ. ಸೊ ಇವರು ರಿಪೋರ್ಟ್ ಮಾಡಿದರೆ ಅಬೌಟ್ ವಿರಾಟ್ ಕೊಹ್ಲಿಸ್ ರಿಟೈರ್ಮೆಂಟ್ ಅಂತ. ವಿರಾಟ್ ಕೊಹ್ಲಿ ಅವರ ಪ್ಲಾನ್ನ RCBಗೆ ಹೇಳಿದ್ದಾರೆ ಆ್ಯಂಡ್ ಇನ್ನು ಅವರ ಕಾಂಟ್ರಾಕ್ಟ್ನ ಸೈನ್ ಮಾಡಿಲ್ಲ. ಈ ವರ್ಷದ ಕಾಂಟ್ರಾಕ್ಟ್ ಅಂದರೆ 2026ನ ಕಾಂಟ್ರಾಕ್ಟ್ನ ಇನ್ನೂ ಸೈನ್ ಮಾಡಿಲ್ವಂತೆ. ರಿನ್ಯೂ ಮಾಡ್ಕೊಬೇಕಾಗತ್ತೆ. ಆಪ್ಷನ್ಗೆ ಹೋಗಬಾರ್ದು ಅಂದರೆ ರಿನ್ಯೂ ಮಾಡ್ಕೊಬೇಕಾಗತ್ತೆ, ಅಂದರೆ ರಿಟೆನ್ಷನ್ಗೆ ಸೈನ್ ಮಾಡಬೇಕಾಗತ್ತೆ. ಸೊ ಅದನ್ನ ಸೈನ್ ಮಾಡಿಲ್ಲ, ಇನ್ನೂ ಯೋಚನೆ ಮಾಡ್ತಾ ಇದ್ದಾರಂತೆ. ಆ್ಯಂಡ್ ಅವರು ಅವರ ಪ್ಲ್ಯಾನ್ಸ್ನ ಹೇಳ್ತಾ ಇದ್ದಾರಂತೆ RCBಗೆ. ಆ್ಯಂಡ್ ಅವ್ರನ್ನ ಮುಂದೆ ಇಟ್ಕೊಂಡು ಜಾಸ್ತಿ ನೀವು ಪೋಟ್ರೆ ಮಾಡಿಕೊಂಡು RCBನ ತೊಗೊಂಡು ಮುಂದಕ್ಕೆ ಹೋಗಬೇಡಿ. ಇಲ್ಲಿಂದ ಆಚೆಗೆ ಅವ್ರ ಫೇಸ್ ವ್ಯಾಲ್ಯೂನ ಇಟ್ಕೊಂಡು ಮುಂದಕ್ಕೆ ಹೋಗಬೇಡಿ. ಇನ್ಯಾರು ಫೇಸ್ ವ್ಯಾಲ್ಯೂ ಇಟ್ಕೊಬೇಕು, ಇನ್ಯಾರು ಫೇಸ್ ವ್ಯಾಲ್ಯೂ ಇಟ್ಕೊಂಡಿತ್ತು RCB ಇಷ್ಟು ದಿನ ಅಂತ ಕೇಳ್ತೀರಾ. ಸೊ ಆ ಥರ ಎಲ್ಲ ಹೇಳಿರೋದಿಲ್ಲ ಅಂತ ಕಾಣಿಸುತ್ತೆ. RCB ಖಂಡಿತ ವಿರಾಟ್ ಕೊಹ್ಲಿ ಅಂತೂ ಎಂದಿನ ಅವ್ರು ರಿಟೈರ್ ಆದ್ರೂ ಕೂಡ ಗೋಯಿಂಗ್ ಫಾರ್ವರ್ಡ್ ಇನ್ ಫ್ಯೂಚರು ನನ್ನ ಫೇಸ್ ವ್ಯಾಲ್ಯೂನ ಇಟ್ಕೊಂಬಿಡಿ, ನನ್ನ RCB ಹಿಂಗೆ ಇಟ್ಕೊಂಬಿಡಿ, ನಾನು ಹಂಗೆ ಇಟ್ಕೊಂಬಿಡಿ ಅಂತ ಯಾವುದೇ ಕಾರಣಕ್ಕೂ ಕೂಡ ಹೇಳೋದಿಲ್ಲ. ಸೊ ಒಟ್ಟಲ್ಲಿ ಇವ್ರನ್ನ ಸೆಂಟರ್ ಆಫ್ ಅಟ್ರಾಕ್ಷನ್ ಇಟ್ಕೊಂಡು RCBನ ಮುಂದಕ್ಕೆ ತೊಗೊಂಡು ಹೋಗಬೇಡಿ ಅಂತ ಹೇಳಿದ್ರಂತ ರೋಹಿತ್ ಅವರು ಇಲ್ಲಿ ರಿಪೋರ್ಟ್ ಮಾಡಿದರೆ. ರೆವ್ ಸ್ಪೋರ್ಟ್ಸ್ ರಿಪೋರ್ಟ್ ಅಂತಂದರೆ ಏನೋ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಅಂತ ಎಲ್ಲರೂ ಬಿಲೀವ್ ಮಾಡ್ತೀವಿ, ಇಲ್ಲಾಗೋರು ಏನೋ ಇದ್ರೂ ಇರ್ಬೋದೇನೋ ಅಂತ ಅನ್ಕೊಂತೀವಿ. ಬಟ್ ಅದೇ ಹೇಳಿದ್ನಲ್ಲ, ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿಲ್ಲ RCB ಕಡೆಯಿಂದನೂ. RCB ಇದನ್ನು ನೋಡ್ಬಿಟ್ಟು ಅಥವಾ ವಿರಾಟ್ ಕೊಹ್ಲಿನ ನೋಡ್ಬಿಟ್ಟು ಈ ಥರ ನಾನೇ ಯಾವಾಗ ಹೇಳಿದೆ ಗುರು, ಈ ಥರ ನಾನೇ ಯಾವಾಗ ಮಾಡಿದೆ ಗುರು ಅಂತ ಅವ್ರು ವ್ಯವಸ್ಥೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನೆನ್ನೆಯಿಂದ ಸ್ಟ್ರಾಂಗ್ ಆಗಿ ಬರ್ತಿರೋಂಥ ರಿಪೋರ್ಟ್ಸ್ ನಾನು ಹೇಳ್ತಾ ಇದ್ದೀನಿ. ವಿರಾಟ್ ಕೊಹ್ಲಿ ಈ ಥರ ಹೇಳಿದಾರಂತೆ. ಆ್ಯಂಡ್ ವಿರಾಟ್ ಕೊಹ್ಲಿ ಅವ್ರಿಗೆ RCB ಕ್ಯಾಪ್ಟನ್ಸಿನೂ ಕೂಡ ಪ್ಲಾನ್ ಮಾಡಿತ್ತಂತೆ. ಅಂದರೆ ಲಾಸ್ಟ್ ಇಯರು ರಜತ್ ಪತ್ಲಾರ್ಗೆ ಕ್ಯಾಪ್ಟನ್ಸಿನ ಕೊಟ್ಟರು, ಇಲ್ಲ ನೀವೇ ತಗೊಳ್ಳಿ ಕ್ಯಾಪ್ಟನ್ಸಿನ ಅಂತ ವಿರಾಟ್ ಕೊಹ್ಲಿ ಅವರಿಗೆ ರಿಕ್ವೆಸ್ಟ್ ಹಾಕಿದ್ರಂತೆ RCB ಅವರು. ಸೊ ಇದ್ರೂ ಇರ್ಬೋದು, ಇದೇನು ಸುಳ್ಳು ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ಇಲ್ಲ, ನನಗೆ ಕ್ಯಾಪ್ಟನ್ಸಿ ಎಲ್ಲ ಏನು ಬೇಕಾಗಿಲ್ಲ, ನಾನು ಪ್ಲೇಯರ್ ಆಡ್ತೀನಿ ಅಂತ ರಜತ್ ಪತ್ಲಾರ್ಗೆ ವಿರಾಟ್ ಕೊಹ್ಲಿನೇ ಕ್ಯಾಪ್ಟನ್ಸಿನ ಕೊಡೋ ಥರ ಮಾಡಿದ್ರಂತೆ. ಸೊ ಇದನ್ನು ಕೂಡ ಅವರು ರಿಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ವಿರಾಟ್ ಕೊಹ್ಲಿ ಇಲ್ಲಿ ಕಾಣಿಸ್ಕೊಳೋದಿಲ್ಲ. ಒಂದ್ಸಲ ಅವ್ರದ್ದು ಮುಗೀತು ಅಂತಂದರೆ, ಇಂಟರ್ನ್ಯಾಷನಲ್ ಕೆರಿಯರ್ ಮುಗೀತು ಅಂತಂದರೆ, ODIs ಉಳಿಸ್ಕೊಂಡಿದ್ದಾರೆ. ODIs ಏನೋ ಮುಗೀತು ಅವ್ರದ್ದು ಕತೆ ಅಂತಂದರೆ, ಅವ್ರು ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ರು ಅಂತಂದರೆ ಅವರೆಲ್ಲೂ ಕೂಡ ಕಾಣಿಸ್ಕೊಳೋದಿಲ್ಲ ಅಂತ ಇವರು ಜುಗ್ಲಾನ್ ಅವರು ರಿಪೋರ್ಟ್ ಮಾಡಿದ್ದಾರೆ. ರೋಹಿತ್ ಜುಗ್ಲಾನ್ ಅವರು ಇವರು MS ಧೋನಿ ಥರ ಅಲ್ಲ. MS ಧೋನಿ 2020 ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ರು. ಅಲ್ಲಿಂದ ಇವಾಗ ಆಲ್ಮೋಸ್ಟ್ 2026ವರೆಗೂ ಕೂಡ ಆಡ್ತಾ ಇದ್ದಾರೆ, ಇನ್ನೊಂದು ವರ್ಷನೂ ಕೂಡ ಆಡ್ತಾರೆ. ಸೊ 6 ವರ್ಷ ಆಡಿದ್ದಾರೆ. MS ಧೋನಿ ಥರ ಅಂತೂ ಖಂಡಿತ ಇವರು ಇರೋದಿಲ್ಲ. ಇಲ್ಲಿ ODI ಕೆರಿಯರ್ ಅವ್ರದ್ದು ಮುಕ್ತಾಯವಾಗ್ತಾ ಇದ್ದಂಗೆ ಇವಾಗ ಆಲ್ರೆಡಿ ಒಂಥರ ಡಿಮಾಗ್ ಹೋಗ್ಬಿಟ್ಟಿದ್ರೆ ವಿರಾಟ್ ಕೊಹ್ಲಿ ಅವ್ರಿಗೆ ಗೊತ್ತಿರೋದೇ. ನಾವು ಲಾಸ್ಟ್ ವಿರಾಟ್ ಕೊಹ್ಲಿನ ಆಡಿದ್ದು ನೋಡಿರೋದು ಗೊತ್ತಿರೋದೇ ಜೂನ್ 4ನೇ ತಾರೀಕು ಅಂತ. ಜೂನ್ 3 ಫೈನಲ್ಸ್ ಆಯ್ತಲ್ಲ RCBದು, ಅವತ್ತೇ ಕಾಣಿಸ್ಕೊಂಡಿದ್ದು ವಿರಾಟ್ ಕೊಹ್ಲಿ. ಆಮೇಲೆ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಸೊ ಒಂದು ಲಾಂಗ್ ಗ್ಯಾಪ್ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಸೊ ಲಾಂಗ್ ಗ್ಯಾಪ್ ಆಯಿತು ಅಂತ ಈ ಥರ ರಿಪೋರ್ಟ್ಸ್ಗಳು ಬರ್ತಾ ಇದೆಯಾ, ಅಥವಾ ಇನ್ಸೈಡ್ ಇನ್ಫಾರ್ಮೇಷನ್ ಈ ಥರ ರಿಪೋರ್ಟ್ಸ್ಗಳು ಬರ್ತಾ ಇದೆಯಾ ಗೊತ್ತಾಗ್ತಾ ಇಲ್ಲ. ಒಟ್ಟಲ್ಲಿ ವಿರಾಟ್ ಕೊಹ್ಲಿ ಇತ್ತು ನನ್ನ ಪ್ರಕಾರ ಅಂತೂ ಇವಾಗ ರಿಟೈರ್ಮೆಂಟ್ ಅಂತೂ ಅನೌನ್ಸ್ ಮಾಡೋದಿಲ್ಲ. ಅದೇ ಇನ್ ಕೇಸ್ ಏನಾದ್ರು ODI ರಿಟೈರ್ಮೆಂಟ್ ಆ ಥರ ಏನಾದ್ರು ಪ್ಲಾನ್ ಸಡನ್ ಆಲ್ ಆಫ್ ಎ ಸಡನ್ ಬಂದ್ಬಿಡ್ತು ಅಂತಂದರೆ, ಥಾಟ್ ಪ್ರೊಸೆಸ್ ಆ ಥರ ವರ್ಕೌಟ್ ಆಗೋಗ್ಬಿಡ್ತು ಅಂದರೆ ಆ ಥರ ಆಗಲ್ಲ. ವರ್ಸ್ಟ್ ಕೇಸ್ ಸಿನಾರಿಯೋ ಹೇಳ್ದಿರೋದು ಗುರು. ನಾವು ಅನ್ಕೊಂಡಿರಲ್ಲ ವಿರಾಟ್ ಕೊಹ್ಲಿ ಟೆಸ್ಟಿಗೆ ರಿಟೈರ್ಮೆಂಟ್ ಕೊಡ್ತಾರೆ ಅಂತ ಕೂಡ ಅನ್ಕೊಂಡ್ರಿ, ಯಾರೂ ಕೂಡ ಅನ್ಕೊಂಡಿರಲಿಲ್ಲ ಆ ಥರ. ಇನ್ಫ್ಯಾಕ್ಟ್ T20 ಕೊಡ್ತಾರೆ ಅಂತಲೂ ಅನ್ಕೊಂಡಿರಲಿಲ್ಲ. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರಲ್ಲ, ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ವಿಲ್ ಹ್ಯಾಪನ್ನು. ಅದೇ ಥರನೇ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಕೊಟ್ಟಿದ್ರು. T20ಗೆ ಆಗಲಿ ಪೀಕ್ ಫಾರ್ಮಲ್ಲಿ ಇರಬೇಕಾದ್ರೆ ರಿಟೈರ್ಮೆಂಟ್ ಕೊಟ್ಟರು. ಟೆಸ್ಟಲ್ಲಿ ಸ್ವಲ್ಪ ಫಾರ್ಮಿನ ಡಿಪ್ ಆಗಿತ್ತು ಬಿಡಿ ಟೆಸ್ಟು. ಬಟ್ ಇವಾಗ ODIs ಅಂತೂ ಪೀಕ್ ಫಾರ್ಮಲ್ಲೇ ಇದ್ದಾರೆ. ಲಾಸ್ಟ್ ಆಡಿದ್ದು ಸುಮಾರು ತಿಂಗಳಾಗಿರ್ಬೋದು ಅಷ್ಟೇ, ಬಟ್ ಪೀಕ್ ಫಾರ್ಮಲ್ಲಿ ಇದ್ದಾರೆ. ಒಟ್ಟಲ್ಲಿ ರೋಹಿತ್ ಶರ್ಮಾ ಅವ್ರ ಜೊತೆಗೇ ರಿಟೈರ್ಮೆಂಟ್ನ ಕೊಡುವಂಥ ಪ್ಲ್ಯಾನು ಖಂಡಿತ ವಿರಾಟ್ ಕೊಹ್ಲಿ ಅವ್ರಿಗೆ ಇರುತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ದೀವಿ. ಯಾಕಂದರೆ ಅದೇ ಥರನ ಸಾಕೊಂಬಂದಿದ್ದಾರೆ. T20 ರಿಟೈರ್ಮೆಂಟ್ನು ಒಟ್ಟಿಗೆ ಕೊಟ್ಟರು, ಟೆಸ್ಟ್ ರಿಟೈರ್ಮೆಂಟ್ನು ಒಟ್ಟಿಗೆ ಕೊಟ್ಟರು, ಇನ್ನು ODI ರಿಟೈರ್ಮೆಂಟ್ ಏನಿದೆ ಸೊ ಇದನ್ನು ಕೂಡ ಇಬ್ರು ಒಟ್ಟಿಗೆ ಕೊಡ್ಬೋದು ಅನ್ನೋ ಪ್ಲಾನ್ ಅಂತೂ ಖಂಡಿತ ಇದ್ದೇ ಇರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ. ಒಟ್ಟಲ್ಲಿ ಆಸ್ ಪರ್ ದ ರಿಪೋರ್ಟ್ಸ್ ಏನು ಅಂತಂದರೆ 2027 ವರ್ಲ್ಡ್ ಕಪ್ ಆದ ನಂತರ ವಿರಾಟ್ ಕೊಹ್ಲಿ ಅವರು ರಿಟೈರ್ಮೆಂಟ್ನ ಕೊಡ್ಬೋದು ಅನ್ನೋದೊಂದು ಕಡೆ ಆಯಿತು ಅಂತಂದರೆ, ಅಥವಾ ಅದಕ್ಕಿಂತ ಬೇಗನೆ ಕೊಟ್ಬಿಡ್ಬೋದು ಅನ್ನೋದೊಂದು ಕಡೆ. ಒಟ್ಟಾಗಿ 2027 ಆದ ನಂತರ ODI ರಿಟೈರ್ಮೆಂಟ್ ತೊಗೊತಾರೆ ಅಂತಂದರೆ ಅಲ್ಲಿಂದ ವಿರಾಟ್ ಕೊಹ್ಲಿ ಅವರು IPLಗೂ ಆಡೋದಿಲ್ಲ, ಯಾವುದಕ್ಕೂ ಆಡೋದಿಲ್ಲ. ಅಕ್ರಾಸ್ ಆಲ್ ಫಾರ್ಮೆಟ್ಸು ಎಲ್ಲ ಫಾರ್ಮೆಟ್ಗೂ ಕೂಡ ರಿಟೈರ್ಮೆಂಟ್ನ ಹೇಳ್ಬಿಟ್ಟು ಇವಾಗ ಹೆಂಗೆ ಲಂಡನಲ್ಲಿ ಸೆಟ್ಲ್ ಆಗಿದ್ದಾರೋ ಅಲ್ಲೇ ಇದು ಬಿಡ್ತಾರೆ. ವಿರಾಟ್ ಕೊಹ್ಲಿನೇ ಹೇಳಿದ್ದಾರೆ, ಒನ್ಸ್ ಐ ಆಮ್ ಡನ್, ನಾನು ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಅಂತ. ಎಲ್ಲೂ ಕಾಣಿಸ್ಕೊಂಡಿದೆ. ಸ್ವಲ್ಪ ದಿನ
ಸ್ವಲ್ಪ ವರ್ಷಗಳೆಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಇವಾಗ ಆಲ್ರೆಡಿ ಕಾಣಿಸ್ಕೊಂತ ಇಲ್ಲ ವಿರಾಟ್ ಕೊಹ್ಲಿ, ಸೆಟ್ಲ್ ಆಗ್ಬಿಟ್ಟಿದ್ದಾರೆ ಲಂಡನ್ಗೆ ಹೋಗ್ಬಿಟ್ಟು ಆರಾಮಾಗಿದ್ದಾರೆ ಇವಾಗ ಚಿಂದಿಯಾಗೆ. ಸೊ ಇವಾಗ ODI ಒಂದು ಬಾಕಿ ಇದೆ. ಸೊ ಇದು ಮ್ಯಾಚ್ ಆದರೂ ಆಗ್ಬೋದು ಗುರು, ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ವಿರಾಟ್ ಕೊಹ್ಲಿ ಅವರು IPLನ ಆಡ್ತಾರೆ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಇಂಟರ್ನ್ಯಾಷನಲ್ ಕೆರಿಯರ್ ಎಷ್ಟೊಂದು ಜನ ಈ ಥರ ಮುಕ್ತಾಯ ಮಾಡಿದ್ದಾರೆ. ಅಂದರೆ ತುಂಬ ಜನ IPLನ ಆಡಿದ್ದಾರೆ. ಇಂಟರ್ನ್ಯಾಷನಲ್ ಕೆರಿಯರ್ಗೆ ರಿಟೈರ್ಮೆಂಟ್ ಕೊಟ್ಟಾದ ನಂತರ ಸುಮಾರು ವರ್ಷ ಆಡಿದ್ದಾರೆ ಕ್ರಿಕೆಟ್ನ. MS ಧೋನಿ ಫಾರ್ ದಟ್ ಮ್ಯಾಟರ್ ಎಕ್ಸಾಂಪಲ್ ತೊಗೊಬೋದು. ಇನ್ನು ಸಾಕಷ್ಟು ಕ್ರಿಕೆಟರ್ಸು ಆಡಿದ್ದಾರೆ. ಏನು ರಿಟೈರ್ಮೆಂಟ್ ಕೊಟ್ಟಿದ ತಕ್ಷಣ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಇಲ್ಲೂ ಕೂಡ ರಿಟೈರ್ಮೆಂಟ್ ಕೊಡಲೇಬೇಕು ಅಂತ ಇಲ್ಲ. ಬಟ್ ಪ್ಲೇಯರ್ಸ್ಗಳಿಗೆ ಬಿಟ್ಟಿದ್ದು ಅಕ್ರಾಸ್ ಆಲ್ ಫಾರ್ಮೆಟ್ಸು ಕೂಡ ಕೆಲವು ಪ್ಲೇಯರ್ಸ್ ಕೊಡೋರು ಇರ್ತಾರೆ. ಸೊ ಈ ಥರ ವಿರಾಟ್ ಕೊಹ್ಲಿ ಅಂತ ಇವ್ರು ರೆವ್ ಸ್ಪೋರ್ಟ್ಸ್ ಅವ್ರು ರಿಪೋರ್ಟ್ ಮಾಡಿದ್ದಾರೆ. ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಾಗಿ 2027 ಅಂತೂ ಪಕ್ಕ ಆಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಂತೂ ಖಂಡಿತ IPL ಆಡ್ತಾರೆ ಅಂತ ಕಾನ್ಫಿಡೆನ್ಸ್ ಅಂತೂ ಎಲ್ಲರಿಗೂ ಇದೆ. ಹಂಗೆ ನೋಡೋಕೆ ಹೋದರೆ ವಿರಾಟ್ ಕೊಹ್ಲಿ ಅವರು 45 ವರ್ಷದವರೆಗೂ ಆಡ್ಬೋದು ಅಲಚ್ಚಾಗೆ ಅಂತ ಫ್ಯಾನ್ಸ್ಗಳು ಹೇಳ್ತೀವಿ. ವಿರಾಟ್ ಕೊಹ್ಲಿ ಇತ್ತು ಅಂದರೆ ಅದು ಬೆಲೆನೇ ಬೇರೆ ಗುರು. ಹೌದು, ಎಕ್ಸ್ಪೆಕ್ಟ್ ಮಾಡ್ತೀವಿ ಆದಷ್ಟು ಎಕ್ಸ್ಟ್ರೀಮ್. ಇವಾಗ MS ಧೋನಿ ಯಾವ ಥರ ಟ್ರೈ ಮಾಡ್ತಿದ್ರು ಆಡೋದಕ್ಕೆ, ಆ ಥರ ವಿರಾಟ್ ಕೊಹ್ಲಿನೂ ಆಡಲಿ ಅಂತ ವಿರಾಟ್ ಕೊಹ್ಲಿ ಫ್ಯಾನ್ಸು ಭಾವಿಸ್ತೀವಿ. ಬಟ್ ಏನಾಗುತ್ತೋ ಗೊತ್ತಿಲ್ಲ. ವಿರಾಟ್ ಕೊಹ್ಲಿ ಯಾವ ಥರ ಯೋಚನೆ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡೆಂಟ್ ಅಷ್ಟೇ. ಫ್ಯಾನ್ಸ್ಗಳು ಯೋಚನೆ ಮಾಡ್ದಂಗೆಲ್ಲ ಆಗಲ್ಲ ತಾನೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.